ಇದು ಬ್ರಹ್ಮಾವರ ಬಸ್ ಸ್ಟ್ಯಾಂಡಿಂದ ಒಂದು 2 ನಿಮಿಷ ಅಂತರದಲ್ಲಿ ಇದೆ. ಇದು ಶ್ರೇಯಸ್ ಅಪಾರ್ಟ್ಮೆಂಟ್ ಅಂತ. ಇದು ಸ್ಟೇಟ್ ಹೈವೇಗೆ ತಾಗಿ ಇದೆ. ಇಲ್ಲಿ ಲಿಟ್ರಾಕ್ ಬಸ್ಸು, ಆಮೇಲೆ ಎಲ್ಲ ಕಾಲೇಜಿನ ಬಸ್ಸುಗಳು ನಿಲ್ತವೆ ಇಲ್ಲಿ ಮೀನ್ ಮಾರ್ಕೆಟು, ಬಸ್ ಸ್ಟ್ಯಾಂಡ್ ಎಲ್ಲ ವಾಕೇಬಲ್ಲು. ಒಂದು ಅದ್ಭುತವಾದ ಫ್ಲ್ಯಾಟ್ ಇದು ಹೊಸ ಪರ್ಚೇಸ್ ಮಾಡ್ತೀನ. ಇದು ಎಂಟ್ರೆನ್ಸ್ ಆಗ್ತದೆ ಇಲ್ಲಿಂದ. ಹಾಗೆ ಇಲ್ಲಿ ಒಂದು ವ್ಯೂಸ್ ಉಂಟು, ಅದ್ಭುತವಾದ ವ್ಯೂಸ್. ಭಾರಿ ಒಂದು ಚಂದದ ಮನೋರಂಜನವಾಗಿ ಸೂರ್ಯ ಮುಳುಗು ತೋರ್ತದೆ ಇಲ್ಲಿ ನಿಂತರೆ. ಸಮುದ್ರದಲ್ಲಿ ಕೆಂಪು ಸೂರ್ಯ ಮುಳುಗುದು ಇಲ್ಲಿ ತೋರ್ತದೆ. ಭಾರಿ ಒಂದು ಅದ್ಭುತವಾಗಿದೆ. ಹಡಗು ಹೋಗುವುದೆಲ್ಲ ತೋರ್ತದೆ ಇಲ್ಲಿ ಕಾಣ್ತದೆ. ಮತ್ತು ಸೂರ್ಯ ಮುಳುಗುದು ಸನ್ಸೆಟ್ ನೋಡ್ಬೋದು ಇಲ್ಲಿ. ಇಡೀ ಬ್ರಹ್ಮಾವರ ತೋರ್ತದೆ ಇಲ್ಲಿ ಕುತ್ಕೊಂಡು ನೋಡಿದರೆ. ಹಾಗೆ ನಾವು ಇಲ್ಲಿ ಎಂಟ್ರ್ ಆಗ್ತೇವೆ. ಇಲ್ಲಿ ಬರ್ತಾ ನಾವು ಈ ಫ್ಲ್ಯಾಟಿಗೆ ಎಂಟ್ರ್ ಆಗ್ತೇವೆ. ಇದು ಪ್ಯಾಸೇಜ್ ಹಾಗೆನ ಫ್ಲ್ಯಾಟ್. ಇದು ಸಾಗುವಾನಿಯ ಡೋರ್ ಮಾಡಿದ್ದಾರೆ ಇದರಲ್ಲಿ. ಅದ್ಭುತವಾದ ಸಾಗುವಾನಿಯ ಡೋರ್ ಇದೆ ಇದರಲ್ಲಿ. ಹಾಗೆ ನಾವು ಇಲ್ಲಿ ಎಂಟ್ರ್ ಆಗ್ತೇವೆ ಇದಕ್ಕೆ ಮನೆ ಒಳಗೆ. ಸ್ಟಾರ್ಟಿಗೆ ದೊಡ್ಡ ಹಾಲ್ ಇದೆ ಇಲ್ಲಿ, ಅದ್ಭುತವಾದ ಹಾಲ್ ಇದೆ. ಆಮೇಲೆ ಈ ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಇಲ್ಲಿ ಒಂದು ಅದ್ಭುತವಾದ ಪೇಂಟಿಂಗ್ ಇದೆ. ಆಮೇಲೆ ಡೈನಿಂಗ್ ತಾಗಿ ಕೈ ತೊಳ್ಳಿಕ್ಕೆ ವ್ಯವಸ್ಥೆ ಇದೆ ಇಲ್ಲಿ. ಹಾಗೆ ಇಲ್ಲಿ ನಾವು ಬರ್ತಾ ಇಲ್ಲಿ ಒಂದು ಇಂಟೀರಿಯರ್ ಇಟ್ಟಿದ್ದಾರೆ. ಇದು ಬಿಟ್ಟು ಹೋಗ್ತಾರೆ ಇವರು. ಇದು ಕಂಪ್ಲೀಟ್ ಟಿ ವಿ, ಇಂಟೀರಿಯರು, ಇದರಲ್ಲಿ ಸೌಂಡ್ ಬಾಕ್ಸು ಮತ್ತು ಕೆಲವು ಫೋಟೋಸ್ ಇದೆ. ಭಾರಿ ಚಂದದ ಆರ್ಟ್ ಇದೆ ಇದೆಲ್ಲ ಬಿಟ್ಟು ಹೋಗ್ತಾರೆ. ಫ್ಯಾನು, ಲೈಟು, ವಾರ್ಡ್ರೋಬ್ ಇದೆ ಇದಕ್ಕೆ. ಮೇಲೆ ಫಾಸ್ಟರ್ ಸ್ಯಾರೀಸ್ ಆಗಿದೆ. ಭಾರಿ ಒಂದು ಅದ್ಭುತವಾದ ಇದೆಲ್ಲ ಕಂಪ್ಲೀಟ್ ವುಡ್ಡಿಂದ, ಸಾಗುವಾನಿಂದ ಮಾಡಿದ್ದು. ಹಾಗೆ ನಾವು ಇಲ್ಲಿ ಬರ್ತಾ ಇಲ್ಲಿ ಒಂದು ಕುರ್ಚಿ ವ್ಯವಸ್ಥೆ ಎಲ್ಲ ಇದೆ. ಇದೆಲ್ಲ ಬಿಟ್ಟು ಹೋಗ್ತಾರೆ. ಈ ಕುರ್ಚು, ಮೇಜು ಪೂರ್ತಿ ಇವರು ಬಿಟ್ಟು ಹೋಗ್ತಾರೆ. ಹೌದು. ಆಮೇಲೆ ಇಲ್ಲಿ ನಾವೊಂದು ಔಟ್ ಉಂಟು ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ, ಸ್ವಲ್ಪ ಗಾಳಿ ಎಲ್ಲ ತಕ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಉಂಟು ಇಲ್ಲಿ, ಗ್ಯಾಸ್ ಅಂಡೆ ಇಡಲಿಕ್ಕೆಲ್ಲ. ಆಮೇಲೆ ಪುನಃ ಈ ವ್ಯೂಸ್ ನೋಡ್ಬೋದು ಇಲ್ಲಿ ನಾವು. ಇದರಲ್ಲಿ ಅದ್ಭುತವಾದ ವ್ಯೂಸ್ ಇದೆ ಇಲ್ಲಿ. ಇದು ಹಡಗು ಹೋಗೋದು ತೋರಿಸ್ತದೆ, ಹೈವೇಲಿ ಬಸ್ ಹೋಗೋದು ತೋರಿಸ್ತದೆ, ಸನ್ಸೆಟ್ ತೋರಿಸ್ತದೆ. ಸನ್ಸೆಟ್ ಆಗ್ತಾ ಇದೆ, ಕೆಳಗೆ ಬರ್ತಾ ಇದೆ ಸನ್ಸೆಟ್ಟು. ಸೂರ್ಯ ಕೆಳಗೆ ಬರ್ತಾ ಇದೆ. ಈಗ ಸಮುದ್ರ ತೋರಿಸ್ತದೆ. ಅದ್ಭುತವಾದ ವ್ಯೂಸು, ಮನೋರಂಜನೆಯವಾಗಿ ಕಾಣ್ಬೋದು ಇಲ್ಲಿ. ಒಳ್ಳೆ ಟೈಮ್ ಪಾಸು, ಗಾಳಿ, ಬೆಳಕು, ಮನುಷ್ಯಗೆ ಶಾಂತ ವಾತಾವರಣ ಆಗ್ತದೆ ಇಲ್ಲಿ ನಿಂತರೆ ನಾವು. ಹಾಗೆ ಇಲ್ಲಿ ಒಳಗೆ ಹೋಗ್ತೇವೆ. ಇಲ್ಲಿ ಬರುವಾಗ ಇದು ಹಾಲಿಗೆ ಎಂಟ್ರ್ ಆಗ್ತದೆ. ಪುನಃ ಹಾಲಿಗೆ ಎಂಟ್ರಾಗಿ ಹಾಲಿಂದ ಬಲಬದಿಯಲ್ಲಿ ನಮಗೊಂದು ಅದ್ಭುತವಾದ ದೊಡ್ಡ ಬೆಡ್ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ದೊಡ್ಡ ಬೆಡ್ರೂಮ್ ಇದೆ. ಇದರಲ್ಲಿ ನಮಗೆ ವಾಟರ್ ಸಾಫ್ AC ಇದೆ ಇದಕ್ಕೆ. ಇದನ್ನು ಬಿಟ್ಟು ಹೋಗ್ತಾರೆ. ಆಮೇಲೆ ಅದ್ಭುತವಾದ ಕಾಟ್ ಉಂಟು ಇಲ್ಲಿ, ಅದು ಬಿಡ್ತಾರೆ. ಮತ್ತು ಇಲ್ಲಿ ಒಂದು ನಾವು ಔಟ್ಲುಕ್ ಉಂಟು ಇಲ್ಲಿ. ನೀವು ಬೆಡ್ರೂಮಲ್ಲಿ ಕೂತ್ಕೊಂಡು ನಾವು ನೋಡಲಿಕ್ಕಾಗ್ತದೆ ಇಲ್ಲಿ ನೋಡ್ಬೋದು. ಬೆಡ್ರೂಮಲ್ಲಿ ಕೂತ್ಕೊಂಡು ಎಂಟ್ರೆನ್ಸ್ ಇದೆ. ಸೂರ್ಯ ಮುಳುಗೋದು, ಹಡಗು ಹೋಗೋದು, ಸಮುದ್ರ, ಮತ್ತು ಗಾರ್ಡನ್, ಸಿಟಿ ಸೆಂಟ್ರಲ್ ಎಲ್ಲ ತೋರಿಸ್ತದೆ ಇಲ್ಲಿ. ಸೂರ್ಯ ಕಾಣ್ತಾ ಇದೆ ನೋಡಿ ಇಲ್ಲಿ. ಹಾಗೆ ನಾವು ಇದು ಎಲ್ಲ ಬಿಟ್ಟು ಹೋಗ್ತಾರೆ. ಈ ಕಾಟ್ ಬಿಡ್ತಾರೆ. ಮತ್ತು AC ಉಂಟು ಇಲ್ಲಿ ಒಂದು, ಅದು ಬಿಡ್ತಾರೆ. ಆಮೇಲೆ ಮೇಲೆ ವಾರ್ಡ್ರೋಬ್ ಕಬಾಟು ಬಿಟ್ಟು ಹೋಗ್ತಾರೆ. ಇಲ್ಲಿ ಕಬಾಟು ಉಂಟು, ಒಳ್ಳೆ ಕಬಾಟು ಉಂಟು ಇಲ್ಲಿ, ಒಂದು ಹೊಸತ್ತು ಕಬಾಟು. ಆಮೇಲೆ ಇದೊಂದು ಉಂಟು ಇಲ್ಲಿ, ಡೋರ್ ಉಂಟು. ಆಮೇಲೆ ನಾವು ಬೆಡ್ರೂಮಿಂದ ಹೊರಗೆ ಹೋಗ್ತೇವೆ. ಹೊರಗೆ ಹೋದ್ಕೊಳ್ಳಿ ಇಲ್ಲಿ ಎಂಟ್ರೆನ್ಸ್ ಡೈನಿಂಗ್ ಟೇಬಲ್ ಉಂಟು. ಇಲ್ಲಿ ಸುಂದರವಾದ ಪೇಂಟಿಂಗ್ ಉಂಟು ಇಲ್ಲಿ. ಆಮೇಲೆ ಇಲ್ಲಿ ಒಂದು ಪೇಂಟಿಂಗ್ ಉಂಟು. ಇದೆಲ್ಲ ಸಿಟೀಸ್ ಬಿಟ್ಟು ಹೋಗ್ತಾರೆ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ನಾವು ಡೈನಿಂಗ್ ಟೇಬಲಿಂದ ಮುಂದೆ ಹೋಗ್ತಾ ಇಲ್ಲಿ ಒಂದು ಊಟ ಆದ ತಕ್ಷಣ ಕೈ ತೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕನ್ನಡಿ ಇದೆ. ಇದೆಲ್ಲ ಬಿಟ್ಟು ಹೋಗ್ತಾರೆ. ಆಮೇಲೆ ಇಲ್ಲಿಂದ ನಾವು ನೆಕ್ಸ್ಟ್ ಸ್ಟೆಪ್ ಬರ್ತೇವೆ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಬಾತ್ರೂಮಲ್ಲಿ ಗ್ರೀಸರು, ಶವರು ಎಲ್ಲ ಉಂಟು. ಕಮೋಡ ಉಂಟು. ಎಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಕಮೋಡದಲ್ಲಿ. ಇದರಲ್ಲಿ ಬಾತ್ರೂಮ್, ಕಾಮನ್ ಬಾತ್ರೂಮ್. ಹಾಗೆ ನಾವು ಸ್ವಲ್ಪ ಮುಂದೆ ಬರ್ತಾ ಕಿಚನ್. ಇದು ವಾಸ್ತು ಪ್ರಕಾರ ಉಂಟು ಕಿಚನ್. ಆಗ್ನೇಯದಲ್ಲೇ ಕಿಚನ್ ಕೊಟ್ಟಿದ್ದಾರೆ. ಹಾಗೆ ಈಶಾನ್ಯದಲ್ಲೇ ನೀರಾವರಿ ವ್ಯವಸ್ಥೆ ಇದೆ. ಹಾಗೆ ಅಗ್ನಿ ಮೂಲೆಯಲ್ಲಿ ಆಗ್ನೇಯದಲ್ಲಿ ಅಗ್ನಿ ಕೊಟ್ಟಿದ್ದಾರೆ. ಆಮೇಲೆ ಎಕ್ಕೋ ಗಾರ್ಡ್ ಉಂಟು. ಇದು ಬಿಟ್ಟು ಹೋಗ್ತಾರೆ ಎಕ್ಕೋ ಗಾರ್ಡ್. ಇದೆಲ್ಲ ಅದ್ಭುತವಾಗಿ ಫಿನಿಶಿಂಗ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಇದು ಫ್ರಿಜ್ ಬಿಟ್ಟು ಹೋಗ್ತಾರೆ. ಮತ್ತು ಇದು ಬಿಟ್ಟು ಹೋಗ್ತಾರೆ. ಇಲ್ಲಿ ಸ್ಟೋರೇಜ್ ಸಿಸ್ಟಮ್ಸ್ ಎಲ್ಲ ಉಂಟಿದೆ ಇಲ್ಲಿ, ಪಾತ್ರೆ ಇಡಲಿಕ್ಕೆಲ್ಲ. ಇದು ಎಸಿಟೀಸ್ ಬಿಡ್ತಾರೆ.
ಮತ್ತು ಮೇಲ್ಗಡೆ ಈ ಸಾಮಾನು ಇಡಲಿಕ್ಕೆ ಸ್ಟೇರ್ ಕೇಸ್ ಮಾಡಿದ್ದಾರೆ. ಕೈ ತಾಗಿತ್ತು.